ನಮಸ್ಕಾರ ಸ್ನೇಹಿತರೆ, ನಮ್ಮ ರಾಜಕಾರಣಿಗಳನ್ನ ನಾವು ದಿನಾ ನೋಡ್ತೀವಿ. ಕೆಲವರು ಭಾಷಣಗಳಿಂದ ಫೇಮಸ್ ಆದರೆ ಇನ್ನು ಕೆಲವರು ತಮ್ಮ ಕೆಲಸಗಳಿಂದಲೇ ಸದ್ದು ಮಾಡ್ತಾರೆ. ಆದರೆ ಕೆಲಸ ಮಾಡದ ಅಧಿಕಾರಿಗಳಿಗೆ ಕ್ಯಾಮರಾ ಮುಂದೆನೆ ಬೆಂಡತ್ತಿ ನೇರ ನುಡಿಗೆ ಹೆಸರಾದ ಕ್ಲೀನ್ ಇಮೇಜ್ ಉಳಿಸಿಕೊಂಡಿರೋ ರಾಜಕಾರಣಿಗಳು ತುಂಬಾನೇ ವಿರಳ. ಅಂತಹ ವಿರಳ ರಾಜಕಾರಣಿಗಳ ಲಿಸ್ಟ್ನಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಹೆಸರು ಸಚಿವ ಕೃಷ್ಣ ಬೈರೇಗೌಡ ಅವರದ್ದು. ಅಂದಹಾಗೆ ಅಮೆರಿಕದಲ್ಲಿ ಕೈತುಂಬ ಸಂಬಳ, ಸುಖವಾದ ಜೀವನ ಅಂತ ಸೆಟಲ್ ಆಗಿದ್ದ ಈ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಎಲ್ಲವನ್ನ ಬಿಟ್ಟು ಭಾರತಕ್ಕೆ ಬಂದು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾದ್ರೂ ಯಾಕೆ? ಓದಿದ್ದು ವಿದೇಶದಲ್ಲಾದ್ರೂ ಮನಸ್ಸು ಮಾತ್ರ ಸದಾ ಹಳ್ಳಿಯ ರೈತರ ಕಡೆಗೆ ಇರೋದರ ಹಿಂದಿನ ಗುಟ್ಟೇನು? ಇವರ ಪತ್ನಿಯಾರು? ಅವರ ಆಸ್ತಿಗೆಷ್ಟು? ಎಲ್ಲಕ್ಕಿಂತ ಹೆಚ್ಚಾಗಿ ಅಮೆರಿಕದಿಂದ ಬಂದು MLA ಆದ ಆ ರೋಚಕ ಕಥೆಯೇನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ತಿ. ಸ್ನೇಹಿತರೆ, ಕೃಷ್ಣ ಬೈರೇಗೌಡರದ್ದು ಹುಟ್ಟಿನಿಂದಲೇ ಬಂದ ರಾಜಕೀಯ ಹಿನ್ನೆಲೆ. ಇವರು ಜನಿಸಿದ್ದು 1973ರ ಏಪ್ರಿಲ್ 4ನೇ ತಾರೀಕು ಕೋಲಾರ ಜಿಲ್ಲೆಯ ಚೌಡದೇವನಹಳ್ಳಿಯಲ್ಲಿ ಜನಿಸ್ತಾರೆ. ಇವರ ತಂದೆ ದಿವಂಗತ ಸಿ ಬೈರೇಗೌಡರು ಕರ್ನಾಟಕ ರಾಜಕೀಯದಲ್ಲಿ ಬಹುದೊಡ್ಡ ಹೆಸರನ್ನ ಮಾಡಿದ್ರು. 5 ಬಾರಿ ಶಾಸಕರಾಗಿ GH ಪಾಟೀಲ್ ಸರ್ಕಾರದಲ್ಲಿ ಮಂತ್ರಿಯಾಗಿ ಜನಪರ ಕೆಲಸಗಳಿಂದ ಗುರುತಿಸಿಕೊಂಡಿದ್ರು. ತಾಯಿ ಸಾವಿತ್ರಮ್ಮ. ಈ ದಂಪತಿಯ 5 ಮಕ್ಕಳಲ್ಲಿ ಹಿರಿಯ ಮಗನೇ ನಮ್ಮ ಕೃಷ್ಣ ಬೈರೇಗೌಡರು. ಇವರಿಗೆ 2 ಸಹೋದರಿಯರು ಮತ್ತು 2 ಸಹೋದರರಿದ್ದಾರೆ. ಇವರದ್ದು ಮೂಲತಃ ಕೃಷಿಕ ಅಂದ್ರೆ ಒಕ್ಕಲಿಗ ಸಮುದಾಯ ಕುಟುಂಬ. ಹೀಗಾಗಿ ಬಾಲ್ಯದಲ್ಲಿ ರಾಜಕೀಯ ವಾತಾವರಣದ ಜೊತೆಗೆ ಕೃಷಿಯ ನಂಟು ಕೂಡ ಬೆಳೆದಿತ್ತು. ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ತಮ್ಮ ತವರು ಜಿಲ್ಲೆಯಾದ ಕೋಲಾರದ ನರಸಾಪುರ ಮತ್ತು ಮುದ್ದೇನಹಳ್ಳಿಯಲ್ಲಿ ಸತ್ಯಸಾಯಿ ಶಾಲೆಯಲ್ಲಿ ಮುಗಿಸಿದ್ರು. ತಂದೆ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಮಂತ್ರಿಯಾದಾಗ ಕುಟುಂಬ ಬೆಂಗಳೂರಿಗೆ ಶಿಫ್ಟ್ ಆಯ್ತು. ಆಗ ಕೃಷ್ಣ ಬೈರೇಗೌಡರು ಕೂಡ ಬೆಂಗಳೂರಿಗೆ ಬಂದ್ರು. ಬಸವನಗುಡಿಯ ಪ್ರತಿಷ್ಠಿತ ನ್ಯಾಷನಲ್ ಕಾಲೇಜಿನಲ್ಲಿ PUC, ನಂತರ ಕ್ರೈಸ್ಟ್ ಕಾಲೇಜಿನಲ್ಲಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಪದವಿಯನ್ನ 1994ರಲ್ಲಿ ಪಡಿತಾರೆ. ಇನ್ನೇನು ಡಿಗ್ರಿ ಮುಗಿದ ಮೇಲೆ ಹೆಚ್ಚಿನ ಹುಡುಗರಂತೆ ಕೃಷ್ಣ ಬೈರೇಗೌಡರಿಗೂ ವಿದೇಶದಲ್ಲಿ ಓದ್ಬೇಕು ಅನ್ನೋ ಕನಸಿತ್ತು. ಆ ಕನಸನ್ನ ನನಸು ಮಾಡಿಕೊಳ್ಳಲು ಅವರು ಹಾರಿದ್ದು ನೇರವಾಗಿ ಅಮೆರಿಕಾಗೆ. ಅಲ್ಲಿನ ವಾಷಿಂಗ್ಟನ್ DCಯಲ್ಲಿರುವ ಪ್ರತಿಷ್ಠಿತ ಅಮೆರಿಕನ್ ಯೂನಿವರ್ಸಿಟಿಯ ಸ್ಕೂಲ್ ಆಫ್ ಇಂಟರ್ನ್ಯಾಷನಲ್ ಸರ್ವಿಸ್ನಲ್ಲಿ ಅಂತಾರಾಷ್ಟ್ರೀಯ ವ್ಯವಹಾರಗಳು ಎಂಬ ವಿಷಯದಲ್ಲಿ ಮಾಸ್ಟರ್ಸ್ ಡಿಗ್ರಿಯನ್ನ ಪಡಿತಾರೆ. ಇದೇ ಸಮಯದಲ್ಲಿ ಅವರ ಬದುಕಿನಲ್ಲಿ ಪ್ರೀತಿಯ ಎಂಟ್ರಿ ಆಗುತ್ತೆ. ಅಮೆರಿಕದಲ್ಲಿ ಓದ್ತಾ ಇದ್ದಾಗ ಅವರಿಗೆ ಪರಿಚಯವಾದವರೇ ಮೀನಾಕ್ಷಿ. ವಿಶೇಷ ಅಂದ್ರೆ ಮೀನಾಕ್ಷಿ ಕೂಡ ಮೂಲತಃ ಬೆಂಗಳೂರಿನವರೇ ಆಗಿದ್ರು. ಒಂದೇ ಊರಿನವರಾಗಿದ್ರಿಂದ ಇಬ್ಬರ ನಡುವೆ ಸ್ನೇಹ ಬೆಳೆದು ಅದು ಪ್ರೀತಿಗೆ ತಿರುಗಿತ್ತು. ಸುಮಾರು 5 ವರ್ಷಗಳ ಕಾಲ ಪ್ರೀತಿಸಿದ ಈ ಜೋಡಿ 2002ರಲ್ಲಿ ಬೆಂಗಳೂರಿನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಮದುವೆಯ ನಂತರ ಮತ್ತೆ ಅಮೆರಿಕಕ್ಕೆ ಹೋದ ಈ ದಂಪತಿ ಅಲ್ಲಿಗೆ ಒಳ್ಳೆ ಕೆಲಸಕ್ಕೆ ಸೇರಿ ಸೆಟಲ್ ಆಗಿದ್ರು. ಕೃಷ್ಣ ಬೈರೇಗೌಡರು ಡೆವಲಪ್ಮೆಂಟ್ ಆಲ್ಟರ್ನೇಟಿವ್ಸ್ ಎಂಬ ಕಂಪನಿಯಲ್ಲಿ ಪ್ರಾಜೆಕ್ಟ್ ಅಸೋಸಿಯೇಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಕೈತುಂಬ ಸಂಬಳ, ಸುಂದರ ಸಂಸಾರ ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ವಿಧಿ ಬರೆದಿದ್ದೇ ಬೇರೆಯಾಗಿತ್ತು. ಅದು 2003ರ ಜುಲೈ ತಿಂಗಳು. ಶಾಸಕರಾಗಿದ್ದ ತಂದೆ ಸಿ ಬೈರೇಗೌಡರು ಹಠಾತ್ತನೆ ನಿಧನರಾದ್ರು. ಈ ಆಘಾತಕಾರಿ ಸುದ್ದಿ ಕೇಳಿ ಕೃಷ್ಣ ಬೈರೇಗೌಡರು ತಕ್ಷಣ ಭಾರತಕ್ಕೆ ವಾಪಸ್ ಬಂದ್ರು. ತಂದೆಯ ಅಂತಿಮ ವಿಧಿವಿಧಾನಗಳನ್ನ ಮುಗಿಸಿ ಮತ್ತೆ ಅಮೆರಿಕಕ್ಕೆ ವಾಪಸ್ ಹೋಗಬೇಕು ಅನ್ನೋದೇ ಅವರ ಪ್ಲಾನ್ ಆಗಿತ್ತು. ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ. ತಂದೆಯನ್ನ ಕಳೆದುಕೊಂಡಿದ್ದ ಕೋಲಾರದ ವೇಮಗಲ್ ಕ್ಷೇತ್ರದ ಜನ ಮತ್ತು ತಂದೆಯವರ ಆಲ್ ಇಂಡಿಯಾ ಪ್ರೋಗ್ರೆಸಿವ್ ಜನತಾದಳ ಪಕ್ಷದ ನಾಯಕರು ಕೃಷ್ಣ ಬೈರೇಗೌಡರನ್ನ ಬಿಡ್ಲೇ ಇಲ್ಲ. ನೀವು ರಾಜಕೀಯಕ್ಕೆ ಬರಲೇಬೇಕು, ನಿಮ್ಮ ತಂದೆಯ ಸ್ಥಾನವನ್ನ ತುಂಬಲೇಬೇಕು ಅಂತ ಒಂದೇ ಸಮನೆ ಒತ್ತಡ ಹೇರಲು ಶುರು ಮಾಡಿದ್ರು. ಸರಿಯಾಗಿ ಇದೇ ಸಮಯಕ್ಕೆ ತಂದೆಯ ನಿಧನದಿಂದ ತೆರವಾಗಿದ್ದಂತಹ ವೇಮಗಲ್ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಕೂಡ ಘೋಷಣೆಯಾಯಿತು. ಸಾವಿರಾರು ಜನರ ಒತ್ತಾಯಕ್ಕೆ, ಕಾರ್ಯಕರ್ತರ ಪ್ರೀತಿಗೆ ಮಣಿದಂತಹ ಕೃಷ್ಣ ಬೈರೇಗೌಡರು ಅಮೆರಿಕದ ಜೀವನವನ್ನ ತ್ಯಜಿಸಿ ರಾಜಕೀಯಕ್ಕೆ ಧುಮುಕಲು ನಿರ್ಧರಿಸಿದ್ರು. ಇದು ಅವರ ಬದುಕಿನ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳಬಹುದು. ಆ ಉಪಚುನಾವಣೆಯಲ್ಲಿ AIPJD ಪಕ್ಷದಿಂದ ಸ್ಪರ್ಧಿಸಿ ಬರೋಬ್ಬರಿ 11,283 ಮತಗಳ ಅಂತರದಿಂದ ಭರ್ಜರಿ ಗೆಲುವನ್ನು ಸಾಧಿಸಿದ್ರು. ಹೀಗೆ
ತಮ್ಮ 30ನೇ ವಯಸ್ಸಿನಲ್ಲಿ ಮೊದಲ ಪ್ರಯತ್ನದಿಂದಲೇ ಶಾಸಕರಾಗಿ ವಿಧಾನಸಭೆಯನ್ನ ಪ್ರವೇಶಿಸಿದ್ರು. ಇತ್ತ ಪತ್ನಿ ಮೀನಾಕ್ಷಿ ಕೂಡ ಅಮೆರಿಕದಲ್ಲಿದ್ದ ತಮ್ಮ ಐಟಿ ಕೆಲಸವನ್ನ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡ್ರು. ಗಂಡನ ರಾಜಕೀಯದ ಬದುಕಿಗೆ ಬೆನ್ನೆಲುಬಾಗಿ ನಿಂತರು. 2004ರಲ್ಲಿ ಕೃಷ್ಣ ಬೈರೇಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಅದೇ ವರ್ಷ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ವೇಮಗಲ್ನಿಂದ 2ನೇ ಬಾರಿ ಶಾಸಕರಾದರು. 2007ರಲ್ಲಿ ರಾಹುಲ್ ಗಾಂಧಿಯವರ ಗಮನವನ್ನು ಸಹ ಸೆಳೆದ್ರು. ಕರ್ನಾಟಕ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಕಗೊಂಡ್ರು. 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯಾದಾಗ ವೇಮಗಲ್ ಕ್ಷೇತ್ರ ಅಸ್ತಿತ್ವವನ್ನ ಕಳೆದುಕೊಳ್ತು. ಆಗ ಅವರು ಬೆಂಗಳೂರಿನ ಬ್ಯಾಟರಾಯನಪುರ ಕ್ಷೇತ್ರಕ್ಕೆ ಬಂದರು. ಅಲ್ಲಿಂದ ಸತತವಾಗಿ 2008, 2013 ಮತ್ತು 2018 ಹಾಗೂ 2023ರಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಅಂದ್ರೆ ಒಟ್ಟು 6 ಬಾರಿ ಶಾಸಕರಾಗಿದ್ದಾರೆ. 2013ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮೊದಲ ಬಾರಿಗೆ ಕೃಷಿ ಸಚಿವರಾದರು. ಆಗ ಕೃಷಿ ಹೊಂಡ ನಿರ್ಮಾಣ, ಈ ಮಂಡಿಯಂತಹ ಕ್ರಾಂತಿಕಾರಕ ಯೋಜನೆಗಳನ್ನ ಜಾರಿಗೆ ತಂದು ರೈತರ ಆದಾಯವನ್ನ ಹೆಚ್ಚಿಸಲು ಕಾರಣರಾದರು. 2018ರ ಸಮ್ಮಿಶ್ರ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ, ನಂತರ 2023ರ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕಂದಾಯ ಸಚಿವರಾಗಿ ಜವಾಬ್ದಾರಿಯನ್ನು ಹೊತ್ತು ಇವತ್ತಿಗೂ ಅತ್ಯಂತ ಆಕ್ಟಿವ್ ಸಚಿವ ಅಂತ ಹೆಸರು ಮಾಡಿದ್ದಾರೆ. ಇತ್ತೀಚೆಗೆ ಉತ್ತರಾಖಂಡ್ ಚಾರಣಿಗರ ಸಂಕಷ್ಟದ ಸಮಯದಲ್ಲಿ ತಾವೇ ಖುದ್ದು ಅಲ್ಲಿಗೆ ಹೋಗಿ ರಕ್ಷಣಾ ಕಾರ್ಯಾಚರಣೆಯ ನೇತೃತ್ವವನ್ನ ವಹಿಸಿದ್ದು ಅವರ ಕಾರ್ಯಕ್ಷಮತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಆದರೆ ಅವರ ರಾಜಕೀಯ ಜೀವನದಲ್ಲಿ ಸೋಲು ಇದೆ. 2009ರಲ್ಲಿ ಬೆಂಗಳೂರು ದಕ್ಷಿಣದಿಂದ ಮತ್ತು 2019ರಲ್ಲಿ ಬೆಂಗಳೂರು ಉತ್ತರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ರು. 2019ರ ಚುನಾವಣೆಗೆ ಸ್ಪರ್ಧಿಸಲು ಅವರಿಗೆ ಇಷ್ಟವೇ ಇರಲಿಲ್ಲ. ಈ ಚುನಾವಣೆಯಿಂದ ತಾನು ಸಾಲಗಾರನಿದೆ ಅಂತ ಅವರೇ ಹೇಳ್ಕೊಂಡಿದ್ದುಂಟು. ಇನ್ನು ರಾಜಕಾರಣ ಬಿಟ್ಟು ಕೃಷ್ಣ ಬೈರೇಗೌಡರ ಪರ್ಸನಲ್ ಲೈಫ್ ಹೇಗಿದೆ ಗೊತ್ತಾ? ಇವರು ಒಬ್ಬ ಸರ್ಟಿಫೈಡ್ ಸ್ಕೂಬಾ ಡೈವರ್. ಟ್ರೆಕ್ಕಿಂಗ್ ಅಂದ್ರೆ ಸಖತ್ತಿಷ್ಟ. ಸಮಯ ಸಿಕ್ಕಾಗಲೆಲ್ಲ ಪತ್ನಿ ಜೊತೆ ಟ್ರೆಕ್ಕಿಂಗ್ ಹೋಗ್ತಾರೆ. ಫಿಟ್ನೆಸ್ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿಗಿದೆ. ಪುಸ್ತಕಗಳನ್ನ ಓದುವುದು ಅವರ ನೆಚ್ಚಿನ ಹವ್ಯಾಸವಾಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದ್ರೂ ಕೂಡ ಕಳೆದ 30 ವರ್ಷಗಳಿಂದ ಇವರು ಪಕ್ಕಾ ಸಸ್ಯಾಹಾರಿ. ಪತ್ನಿ ಮೀನಾಕ್ಷಿ ಕೂಡ ಸಸ್ಯಾಹಾರಿ. ಬೆಂಗಳೂರಿನ ತಮ್ಮ ಮನೆ ಟೆರೆಸ್ ಮೇಲೆಗೆ ಆರ್ಗ್ಯಾನಿಕ್ ತರಕಾರಿಗಳನ್ನ ಬೆಳಿತಾರೆ. ಇನ್ನು ಇವರ ಆಸ್ತಿ ವಿವರಕ್ಕೆ ಬರೋಣ. 2023ರ ಚುನಾವಣಾ ಅಫಿಡವಿಟ್ನ ಪ್ರಕಾರ ಕೃಷ್ಣ ಬೈರೇಗೌಡ ಮತ್ತು ಪತ್ನಿ ಮೀನಾಕ್ಷಿ ಬಳಿ ಒಟ್ಟು 16 ಕೋಟಿ 70 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಗಿದೆ. ಸುಮಾರು 95 ಲಕ್ಷ ರೂಪಾಯಿ ಸಾಲವೂ ಇದೆ. ಪತ್ನಿ ಮೀನಾಕ್ಷಿ ಬಳಿ 380 ಗ್ರಾಂ ಚಿನ್ನವಿದೆ. ಆದ್ರೆ ಕೃಷ್ಣ ಬೈರೇಗೌಡರ ಬಳಿ ಒಂದೇ 1 ಗ್ರಾಂ ಕೂಡ ಚಿನ್ನ ಇಲ್ಲ. ಇಬ್ಬರ ಬಳಿಯೂ ತಲಾ 1 ಕಾರ್ ಇದೆ. ಶಾಸಕರ ಸಂಬಳ ಮತ್ತು ಕೃಷಿಯೇ ತಮ್ಮ ಆದಾಯದ ಮೂಲ ಅಂತ ಘೋಷಿಸಿಕೊಂಡಿದ್ದಾರೆ. ಈ ದಂಪತಿಗೆ ಮಕ್ಕಳಿಲ್ಲ. ಈ ಬಗ್ಗೆ ಒಮ್ಮೆ ಮಾತನಾಡಿದ್ದ ಪತ್ನಿ ಮೀನಾಕ್ಷಿ, ನಮ್ಮಿಬ್ಬರಿಗೂ ಕೆಲಸದ್ದೇ ಹುಚ್ಚು, ಹೀಗಾಗಿ ಆರಂಭದಲ್ಲಿ ಬೇಡ ಅಂದ್ವಿ, ನಂತರ ರಾಜಕೀಯಕ್ಕೆ ಬಂದ ಮೇಲೆ ಕೆಲಸ ಡಬಲ್ ಆಯ್ತು, ಸಮಯವೇ ಸಿಗಲಿಲ್ಲ ಅಂತ ಹೇಳಿದ್ರು. ಸ್ನೇಹಿತರೆ, ನೋಡಿದ್ರಲ್ಲ, ಅಮೆರಿಕದ ಐಷಾರಾಮಿ ಜೀವನವನ್ನ ಬಿಟ್ಟು ಜನರ ಒತ್ತಾಯಕ್ಕೆ ಮಣಿದು ರಾಜಕೀಯಕ್ಕೆ ಬಂದು 6 ಬಾರಿ ಶಾಸಕರಾಗಿ 3 ಬಾರಿ ಸಚಿವರಾಗಿ ಇವತ್ತಿಗೂ ತಮ್ಮ ಕ್ಲೀನ್ ಇಮೇಜ್ ಮತ್ತು ದಕ್ಷ ಆಡಳಿತದಿಂದ ಗುರುತಿಸಿಕೊಂಡಿರುವ ಕೃಷ್ಣ ಬೈರೇಗೌಡರ ಜೀವನಗಾಥೆ ಇದು. ಇವತ್ತಿನ ರಾಜಕೀಯದಲ್ಲಿ ನಾವು ಅಪರಂಜಿಯೂ ಅಲ್ಲ, 24 ಕ್ಯಾರೆಟ್ ಚಿನ್ನವೂ ಅಲ್ಲ ಅಂತ, ಹಾಗೆ ಇರಲು ಸಾಧ್ಯವೂ ಇಲ್ಲ ಅಂತ ಪ್ರಾಕ್ಟಿಕಲ್ ಆಗಿ ಮಾತನಾಡುವ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.